ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಫೆಬ್ರವರಿ 10ರ ನಂತರ ಏನೆಲ್ಲ ಅದೃಷ್ಟ ಬರಲಿದೆ, ಈ ತಿಂಗಳು ಪ್ರತಿಯೊಬ್ಬರ ಗ್ರಹ ಸಂಚಾರದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಲಿದೆ ಸ್ನೇಹಿತರೆ. ಅದರಲ್ಲಿ ಈ ಮಿಥುನ ರಾಶಿಯವರ ಜೀವನದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯದಲ್ಲಿ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ನಿಮ್ಮ ಜೀವನದಲ್ಲಿ ಗ್ರಹ ಸಂಚಾರದಿಂದ ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಹಾಗಾದರೆ ಈ ರಾಶಿಯವರಿಗೆ ಯಾವುದರಲ್ಲಿ ಅದೃಷ್ಟಗಳು ಇರಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ಗ್ರಹಗಳ ಸಂಚಾರವು ಶುಭ ಫಲಗಳನ್ನು ತರಲಿದೆಯಾ, ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಈ ಮಿಥುನ ರಾಶಿಯವರಿಗೆ ಫೆಬ್ರವರಿ 10ರ ನಂತರ ಏನೆಲ್ಲ ಅದೃಷ್ಟ ಒಲಿಯಲಿದೆ ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಮಿಥುನ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಒಂದು ರೀತಿಯ ದೈವಬಲವಂತೆ ವಿಸ್ತರಿಸುತ್ತಿರುವ ಕ್ಷಿತಿಜ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಫೆಬ್ರವರಿ 2026 ಈ ಮಿಥುನ ರಾಶಿಯವರಿಗೆ ಹೊಸ ಭರವಸೆ ಮತ್ತು ಸಕಾರಾತ್ಮಕತೆಯನ್ನು ತರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿ ಬುಧ ತಿಂಗಳ ಆರಂಭದಲ್ಲಿಯೇ ನಿಮ್ಮ 9ನೇ ಮನೆಯಾದಂತಹ ಭಾಗ್ಯದ ಸ್ಥಾನಕ್ಕೆ ಪ್ರವೇಶವನ್ನು ಮಾಡುತ್ತಿದ್ದಾರೆ. ಇದು ನಿಮ್ಮ ಗಮನವನ್ನು ದೈನಂದಿನ ಸಂಘರ್ಷಗಳಿಂದ ಆಧ್ಯಾತ್ಮಿಕತೆ, ಉನ್ನತ ಜ್ಞಾನ ಮತ್ತು ವಿದೇಶಿ ಪ್ರಯಾಣದತ್ತ ತಿರುಗಿಸ್ತಾ ಹೋಗ್ತದೆ. ಅದೃಷ್ಟವು ಈಗ ನಿಮ್ಮ ಬೆನ್ನಿಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ರಾಶಿಯಲ್ಲಿ ಇರುವಂತಹ ಗುರುಗ್ರಹವು ನಿಮಗೆ ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ರಕ್ಷಣೆಯನ್ನು ನೀಡುತ್ತದೆ. 10ನೇ ಮನೆಯಲ್ಲಿರುವಂತಹ ಶನಿಯು ನಿಮ್ಮನ್ನು ಸೋಮೇರಿಯಾಗದಂತೆ ನೋಡಿಕೊಳ್ತಾರೆ ಸ್ನೇಹಿತರೆ. ಶಿಕ್ಷಣವಿರಲಿ ಅಥವಾ ವ್ಯಾಪಾರವಿರಲಿ, ಈ ತಿಂಗಳು ನೀವು ಹೊಸ ಎತ್ತರಕ್ಕೆ ಬರಲು ಬ್ರಹ್ಮಾಂಡವು ಬಹಳ ಸಂಪೂರ್ಣವಾದ ಬೆಂಬಲವನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಮಿಥುನ ರಾಶಿಯವರಿಗೆ ಈ ತಿಂಗಳು ಇರುವಂತಹ ಗ್ರಹ ಸಂಚಾರಗಳು ಹೇಗಿರಲಿದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 9ನೇ ಮನೆಯ ಕುಂಭರಾಶಿಯಲ್ಲಿ ಸೂರ್ಯನು ಇರಲಿದ್ದು ತಂದೆಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪಾತ್ರಗಳ ಮೇಲೆ ಪ್ರಭಾವವನ್ನು ಸೂರ್ಯನು ಬೀರಲಿದ್ದಾರೆ ಸ್ನೇಹಿತರೆ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯ ಮೀನರಾಶಿಯಲ್ಲಿ ಶನಿಯು ಇರಲಿದ್ದು ವೃತ್ತಿಯಲ್ಲಿ ಶಿಸ್ತು ಮತ್ತು ಕೆಲಸದ ಒತ್ತಡ ಮೇಲೆ ಸಾಕಷ್ಟು ಪ್ರಭಾವವನ್ನು ಶನಿಯು ಬೀರಲಿದ್ದಾರೆ. ಇನ್ನು ನಿಮ್ಮ ರಾಶಿ ಅಧಿಪತಿಯಾದ ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ 9ನೇ ಮನೆಯ ಕುಂಭರಾಶಿಯಲ್ಲಿ ಸಂಚಾರವನ್ನು ಬುಧನು ಮಾಡುತ್ತಿದ್ದು ಇದರಿಂದ ಅದೃಷ್ಟ, ಪ್ರಯಾಣ ಮತ್ತು ಉನ್ನತ ಶಿಕ್ಷಣದ ವಿಚಾರದಲ್ಲಿ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ವೈಯಕ್ತಿಕ ಬೆಳವಣಿಗೆ, ವಿವೇಕ ಮತ್ತು ರಕ್ಷಣೆಯ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ನಂತರ 9ನೇ ಮನೆಗೆ ಮಂಗಳನು ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ ಪ್ರಯಾಣದಲ್ಲಿ ಉತ್ಸಾಹ ಮತ್ತು ವಾಗ್ವಾದಗಳು ಉಂಟಾಗಬಹುದು. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು ಈ ಮಿಥುನ ರಾಶಿಯವರಿಗೆ ಫೆಬ್ರವರಿ 10ರ ನಂತರ ನಿಮ್ಮ ವೃತ್ತಿ ಮತ್ತು ವ್ಯವಹಾರ ಹೇಗಿರಲಿದೆ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯಲ್ಲಿರುವಂತಹ ಶನಿಯು ನೇರ ದೃಷ್ಟಿಯಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಶಿಸ್ತು ಮತ್ತು ತಾಳ್ಮೆಯನ್ನು ಈ ತಿಂಗಳು ಬಯಸಲಿದೆ ಅಂತಲೇ ಹೇಳ್ಬೋದು. ಕೆಲಸದ ಸ್ಥಳದಲ್ಲಿ ಯಾವುದೇ ಅಡ್ಡದಾರಿಗಳು ಇರುವುದಿಲ್ಲ. ನಿಮ್ಮ ಮೇಲಾಧಿಕಾರಿಗಳು ಫಲಿತಾಂಶಕ್ಕಾಗಿ ಕಾಯುತ್ತಿರುತ್ತಾರೆ. ಅದರ ನಂತರವೂ ಶನಿಯು ಮೀನರಾಶಿಯಲ್ಲಿದ್ದು 9ನೇ ಮನೆಯ ಭಾಗ್ಯೋದಯ ಇರೋದರಿಂದ ವಿದೇಶಿ ವ್ಯಾಪಾರ, ಶಿಪ್ಪಿಂಗ್ ಹಾಗೆ ಆಸ್ಪತ್ರೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿದ್ದವರಿಗೆ ಈ ಫೆಬ್ರವರಿ 10ರ ನಂತರ ಉತ್ತಮ ಲಾಭಗಳು ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಮಾಧ್ಯಮ, ಪ್ರಕಟಣೆ ಮತ್ತು ರಫ್ತು ಆಮದು ವ್ಯಾಪಾರದಲ್ಲಿ ಇರುವವರಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕವಾದಂತಹ ತಿಂಗಳು. ಈ ತಿಂಗಳಲ್ಲಿ ಕೈಗೊಳ್ಳುವಂತಹ ವ್ಯಾವಹಾರಿಕ ಪ್ರವಾಸಗಳು ಬಹಳ ಯಶಸ್ವಿಯಾಗ್ತಾ ಹೋಗ್ತವೆ. ಅದರಲ್ಲೂ ಹೊಸ ವೆಬ್ಸೈಟ್ ಅಥವಾ ಡಿಜಿಟಲ್ ಕ್ಯಾಂಪೇನ್ ಆರಂಭಿಸಲು ಬುಧ ಮತ್ತು ಶುಕ್ರನ ಸಂಚಾರವು ಸಫಲವಾಗಿದೆ ಅಂತಲೇ ಹೇಳ್ಬೋದು. ಇದು ನಿಮ್ಮ ವ್ಯಾಪಾರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ಅರಿವು ಆಶಾದಾಯಕವಾಗಿರಲಿದೆ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ.
ಇದಕ್ಕೆ ಪ್ರಮುಖ ಕಾರಣ ಭಾಗ್ಯೋದಯ ಸ್ನೇಹಿತರೆ. 9ನೇ ಮನೆಯಲ್ಲಿನ ಗ್ರಹಗಳ ಸಂಗಮವು ವಿದೇಶಿ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಈ ರಾಶಿಯವರಿಗೆ ಬಹಳಷ್ಟು ಲಾಭವನ್ನು ತರಲಿದೆ. ಅದರಲ್ಲೂ ತಂದೆಯ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ಧನ ಸಹಾಯ ಸಿಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರಲಿದೆ. ಗುರುವು ನಿಮ್ಮ ಲಗ್ನದಲ್ಲಿದ್ದು 5 ಮತ್ತು 9ನೇ ಮನೆಯನ್ನು ನೋಡುತ್ತಿರುವುದರಿಂದ ವಿವೇಚನೆಯಿಂದ ಮಾಡುವಂತಹ ಹೂಡಿಕೆಗಳು ಉತ್ತಮವಾದ ಲಾಭವನ್ನು ಈ ಫೆಬ್ರವರಿ 10ರ ನಂತರ ತಂದುಕೊಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಧಾರ್ಮಿಕ ಕಾರ್ಯಗಳು ಮತ್ತು ಪ್ರಯಾಣಕ್ಕಾಗಿ ಖರ್ಚುಗಳು ಕೂಡ ಈ ಟೈಮ್ನಲ್ಲಿ ಬರ್ಬೋದು. ದಾನ ಧರ್ಮ ಅಥವಾ ತೀರ್ಥಯಾತ್ರೆಗೆ ಹಣವೂ ಕೂಡ ಖರ್ಚಾಗ್ಬೋದು. ಅದರಲ್ಲೂ ತಿಂಗಳ ಅಂತ್ಯದಲ್ಲಿ ಮಂಗಳ ಮತ್ತು ರಾಹು ಸೇರಿದಾಗ ಶೇರ್ ಮಾರ್ಕೆಟ್ನಲ್ಲಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಅತಿಯಾದ ಆಸೆ ನಷ್ಟಕ್ಕೆ ಕಾರಣವಾಗ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲಿ ಈ ಮಿಥುನ ರಾಶಿಯವರಿಗೆ ಈ ಫೆಬ್ರವರಿ 10ರ ನಂತರ ಗುರು ಇರುವುದರಿಂದ ರೋಗ ನಿರೋಧಕ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗಿರಲಿದೆ. ಮಾನಸಿಕವಾಗಿ ನೀವು ಬಹಳ ಸದೃಢರಾಗಿ ಇರ್ತೀರಿ. ಆದರೆ ಗುರುವು ಯಾವುದನ್ನು ಮುಟ್ಟುತ್ತದೋ ಅದನ್ನು ವಿಸ್ತರಿಸುವಂತಹ ಗುಣ ಹೊಂದಿರೋ ಕಾರಣ ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಆದ್ದರಿಂದ ಆಹಾರದ ಬಗ್ಗೆ ಬಹಳ ಕಾಳಜಿ ಇರಲಿ. 9ನೇ ಮನೆಯ ಪ್ರಭಾವದಿಂದಾಗಿ ಕಾಲುಗಳು ಮತ್ತು ಸೊಂಟದ ಭಾಗದಲ್ಲಿ ಸ್ನಾಯು ಎಳೆತ ಅಥವಾ ನೋವು ಕಾಣಿಸಿಕೊಳ್ಬೋದು. ವಿಶೇಷವಾಗಿ ದೂರದ ಪ್ರಯಾಣ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ಫೆಬ್ರವರಿ 23ರ ನಂತರ ಮೆಟ್ಟಿಲು ಹತ್ತುವಾಗ ಅಥವಾ ವ್ಯಾಯಾಮ ಮಾಡುವಾಗ ತೊಡೆಗಳ ಭಾಗಕ್ಕೆ ಗಾಯವಾಗದಂತೆ ಜಾಗರೂಕರಾಗಿ ಇರಿ ಸ್ನೇಹಿತರೆ. ಇದು ಬಹಳಷ್ಟು ಬದಲಾವಣೆಗಳನ್ನು ತರಬಹುದು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಸಂಬಂಧಗಳ ದೃಷ್ಟಿಯಿಂದ ಸುಂದರವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. 7ನೇ ಮನೆಯ ಅಧಿಪತಿಯಾದಂತಹ ಗುರು ನಿಮ್ಮ ಲಗ್ನದಲ್ಲಿ ಇರುವುದರಿಂದ ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಗೌರವ ಹೆಚ್ಚುತ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮಾಗಿದ ಮನಸ್ಸಿನಿಂದ ಬಗೆಹರಿಸಿಕೊಳ್ಳಲು ಇದು ಸಕಲವಾದಂತಹ ಸಮಯ ಅಂತಲೇ ಹೇಳ್ಬೋದು. ಆದರೆ 9ನೇ ಮನೆಯಲ್ಲಿ ಗ್ರಹಗಳ ದಕ್ಷಿಣೆಯಿಂದಾಗಿ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗಿರ್ತದೆ. ಸಂಪ್ರದಾಯ ಅಥವಾ ನಂಬಿಕೆಗಳ ವಿಷಯದಲ್ಲಿ ಹಿರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ಅದರಿಂದ 3ನೇ ಮನೆಯ ಕೇತುವಿನಿಂದಾಗಿ ಕಿರಿಯ ಹೊಡವಟ್ಟಿದವರೊಂದಿಗೆ ಅಂತರವನ್ನು ಕಾಯ್ದುಕೊಳ್ತಾ ಬನ್ನಿ. ಸದ್ಯಕ್ಕೆ ನೀವು ನಿಮ್ಮದೇ ಆದಂತಹ ಆಧ್ಯಾತ್ಮಿಕ ಪಥದಲ್ಲಿ ಸಾಗಲು ಇಚ್ಛಿಸ್ತೀರಿ. ಅದರಿಂದ ನಿಮ್ಮ ಪಥದಲ್ಲಿ ನೀವು ಸಾಗ್ತಾ ಬನ್ನಿ. ಇದು ಸಾಕಷ್ಟು ಒಳ್ಳೆಯದನ್ನು ಮಾಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಫೆಬ್ರವರಿ 10ರ ನಂತರ ಶೈಕ್ಷಣಿಕ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳಿಗೆ ಈ ಫೆಬ್ರವರಿ ತಿಂಗಳು ಸುವರ್ಣ ಮಾಸ ಅಂತಲೇ ಹೇಳ್ಬೋದು. ಬುಧ ಮತ್ತು ಶುಕ್ರರು ಇಬ್ಬರು ಭಾಗ್ಯದ ಸ್ಥಾನದಲ್ಲಿ ಇರುವ ಕಾರಣ ಸರಸ್ವತಿ ಯೋಗದಂತಹ ಪ್ರಭಾವವು ಕೂಡ ಈ ರಾಶಿಯವರಿಗೆ ಇರಲಿದೆ. ಸ್ನಾತಕೋತ್ತರ ಪದವಿ, PhD ಅಥವಾ ವಿದೇಶದಲ್ಲಿ ಓದಲು ಬಯಸುವವರಿಗೆ ಇದ್ದಂತಹ ಅಡೆತಡೆಗಳು ಕೂಡ ನಿವಾರಣೆ ಆಗ್ತಾ ಹೋಗ್ತದೆ. ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸಲು ಇದು ಉತ್ತಮವಾದಂತಹ ಸಮಯ ಕೂಡ ಆಗಿರಲಿದೆ. ನಿಮ್ಮ ಬೌದ್ಧಿಕ ಕುತೂಹಲ ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ. ತತ್ವಶಾಸ್ತ್ರ, ಜ್ಯೋತಿಷ್ಯ, ವಿಜ್ಞಾನ, ಕೋಡಿಂಗ್ ಅಥವಾ ಈ ರೀತಿಯ ವಿಷಯಗಳಲ್ಲಿ ನಿಮ್ಮ ಆಸಕ್ತಿಯು ಕೂಡ ಹೆಚ್ಚಾಗಲಿದೆ. ವಿದ್ಯಾಭ್ಯಾಸದ ಜೊತೆಗೆ ಪ್ರವಾಸವನ್ನು ಸಂಯೋಜಿಸುವುದು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಈ ರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯಲು ಬಯಸಿದರೆ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರು ಫೆಬ್ರವರಿ 10ರ ನಂತರ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಸಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಲು ಈ ಮಿಥುನ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಪ್ರತಿ ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಹೂವು ಅಥವಾ ಬಾಳೆಹಣ್ಣನ್ನು ಅರ್ಪಿಸಿ ಸ್ನೇಹಿತರೆ. ಹಾಗೆಯೇ ಹಸಿರು ಬೇಳೆ ಅಥವಾ ಪಾಲಕ್ ಸೊಪ್ಪನ್ನು ಪಶು ಪಕ್ಷಿಗಳಿಗೆ ದಾನವನ್ನು ಮಾಡಿ. ಇದು ಬುಧನನ್ನು ಬಲಪಡಿಸಿ ಸಂವಹನದ ಕೌಶಲ್ಯವನ್ನು ನಿಮಗೆ ಹೆಚ್ಚಿಸಲಿದೆ ಅಂತಲೇ ಹೇಳ್ಬೋದು. ಭಾಗ್ಯದ ಸ್ಥಾನವು ಬಲವಾಗಿರೋದ್ರಿಂದ ಪೋಷಕರು ಮತ್ತು ಗುರುಗಳ ಆಶೀರ್ವಾದ ಬಹಳ ಹೆಚ್ಚಾಗಿರ್ತದೆ. ಅದರಿಂದ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಯಾವುದೇ ಹೊಸ ಕೆಲಸ ಆರಂಭಿಸುವ ಮುನ್ನ ಅವರಿಗೆ ನಮಸ್ಕರಿಸಿ ಅಂತಲೇ ಹೇಳ್ಬೋದು. ಇನ್ನು ಬುಧ ಮತ್ತು ಗುರುವಿನ ಶುಭ ಫಲಗಳಿಗಾಗಿ ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮತ್ತು ಕೇಳಿ. ಇದು ನಿಮಗೆ ಶ್ರೇಷ್ಠ ಪರಿಹಾರ ಅಂತಲೇ ಹೇಳ್ಬೋದು. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ. ಇದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ.
ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ. ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ ಅಥವಾ ಕೇಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕೂಡ ಕಾಣುವುದರ ಜೊತೆಗೆ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗಲಿದೆ ಸ್ನೇಹಿತರೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದಾಗಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿ ದೇವರು, ಗುರುದೇವ, ಮಂಗಳದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.